ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ದಿವ್ಯಾ ಸಂತೋಷ್, ವರ್ಚುವಲ್ ಅಸೆಟ್ ಕ್ರಿಯೇಟರ್ ಇಂದ. ಎಲ್ಲರಿಗೂ ಗಣೇಶ ಹಬ್ಬ ಆಯ್ತು. ಫುಲ್ ಮಜಾ ಮಾಡಿದಾಯ್ತು. ಗಣೇಶ ಅಂದ್ರೆ ಎಲ್ಲರಿಗೂ ಒಂಥರ ಖುಷಿ, ಒಂಥರ ಏನು, ಒಂದು 7 ಡೇಸ್, 10 ಡೇಸ್, 5 ಡೇಸ್, 3 ಡೇಸ್ ಪ್ರಸಾದ, ಡ್ಯಾನ್ಸು, ಹಾಡು ಎಲ್ಲ ಸೂಪರ್ ಆಗಿರುತ್ತೆ. ಹಾಗೇನೆ ಇವಾಗ ಗಣೇಶನ್ ಕುಣ್ಸೋದಕ್ಕೋಸ್ಕರ ಒಂದು ಅಪಾರ್ಟ್ಮೆಂಟ್ ಅಲ್ಲಾಗ್ಲಿ, ಒಂದು ಸೊಸೈಟಿನಲ್ಲಾಗ್ಲಿ, ಆ ಏರಿಯಾದಲ್ಲಾಗ್ಲಿ ಎಲ್ಲ ಮನೆಗೂ ಹೋಗ್ಬಿಟ್ಟು ಅಮೌಂಟ್ ಕಲೆಕ್ಟ್ ಮಾಡಿ ಗಣೇಶನ್ ಕುಣಿಸ್ತೀವಲ್ವಾ, ಸೇಮ್ ಲೈಕ್ ದಟ್ ಅದೇ ತರಾನೇ ಇನ್ಶೂರೆನ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್. ಅರ್ಥ ಮಾಡ್ಕೊಳ್ಳಿ. ಎಲ್ಲರ ಹತ್ರನೂ ಅಮೌಂಟ್ ಕಲೆಕ್ಟ್ ಮಾಡಿ ನೀವು ಎಷ್ಟೆಷ್ಟಕ್ಕೆ ಅಮೌಂಟ್ ಅಪ್ಲೈ ಮಾಡಿ ಅಂದ್ರೆ ಇವಾಗ ನನ್ಗೊಂದು 10 ಲಕ್ಷ, ನಾನಿಲ್ಲ ಅಂದ್ರೆ ನನ್ನ ಮನೆಗೆ 10 ಲಕ್ಷ ಸಿಗ್ಲಿ, ನಾನಿಲ್ಲ ಅಂದ್ರೆ 1 ಕೋಟಿ ನನ್ನ ಮನೆಗೆ ಸಿಗ್ಲಿ, ಇಲ್ಲ ನಾನು ಇದ್ದಾಗೂನು ನನ್ಗೆ ಅಮೌಂಟ್ ಬರ್ಬೇಕು, ನನ್ ವಯಸ್ಸಾದ್ಮೇಲೆ ನನ್ಗೆ ಯಾರು ನೋಡ್ಕೊಳ್ಳೋಕ್ ಆಗಲ್ಲ, ಯಾರ ಮೇಲೂ ಡಿಪೆಂಡ್ ಆಗಲ್ಲ, ನಾನು ಸೆಲ್ಫ್ ಇಂಡಿಪೆಂಡೆಂಟ್ ಇರ್ತೀನಿ ಅನ್ನೋರ್ಗೋಸ್ಕರನೇ LIC ಇರೋದು. ಅಂದ್ರೆ ಆಮೇಲೆ ಎಲ್ಲರೂ ಏನೋ ಪ್ರೈವೇಟ್ ಕಂಪ್ನಿನಲ್ಲಿ ಪಾಲಿಸಿ ತಗೋತಾ ಇದಾರೆ. ನಮ್ಮ LICಗೂ ಪ್ರೈವೇಟ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಅವ್ರು ಕಮ್ಮಿ ಕೊಡ್ತಾವ್ರೆ ಅಂತ ಇಸ್ಕೊತಾ ಇದ್ದೀರಾ. ಅವ್ರದ್ದು ನೆಟ್ಟಿಗೆ ಒಂದು ಆಫೀಸು ಇಲ್ಲ, ರೆಂಟೆಡ್ ಆಫೀಸಲ್ಲಿ ಇರ್ತಾರೆ. ನಮ್ದು ಅಕಸ್ಮಾತ್ ನಾವು ಏಜೆಂಟ್ಸ್ಗಳು ನಾವೇನ್ಗಾರ ನಾವು ಸತ್ತೋದ್ರು ನೀವು ಬಾಂಡ್ ಎತ್ಕೊಂಡು ಅಲ್ಲಿ ನಿಮ್ ನಿಯರೆಸ್ಟ್ ಬ್ರಾಂಚಿಗೆ ಹೋದ್ರೆ ನಿಮಗೆ ಸರ್ವ್ ಮಾಡ್ತಾರೆ LIC ಅವರು. ನಮ್ದು ಟೋಟಲ್ ಅಸೆಟ್ಸ್ ಬಂದು 56,22,929.99 ಕ್ರೋರ್ ಇದೆ ಅಸೆಟ್. ಆಮೇಲೆ ಲೈಫ್ ಫಂಡ್, ಜಸ್ಟ್ ನಿಮ್ ಹತ್ರ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಗೆ ಕೊಡ್ಬೇಕು ಅಂತ ಇಟ್ಕೊಂಡಿದ್ದೀರಲ್ಲ ಅಮೌಂಟ್, ಅದು ಲೈಫ್ ಫಂಡ್. ಅದು 47,84,941.86 ಕ್ರೋರ್ಸ್ ಇದೆ. ಯಾರಿಗೇನೇ ಆದ್ರೂನು ನಾವು ಏನೋ ಇವಾಗ ಗೊತ್ತಿದ್ದು ರಿಸ್ಕ್ ಗೊತ್ತಿ ಏನೋ ಸುಳ್ಳು ಮಾಡಿ ಪಾಲಿಸಿ ತಗೊಂಡಿರ್ತಾರಲ್ಲ, ಅಂತವ್ರಿಗೆ ಮಾತ್ರ ಕ್ಲೈಮ್ ರಿಜೆಕ್ಷನ್ ಇದೆ ಅಷ್ಟೇ ಹೊರತು ಇನ್ ಎಲ್ಲಾ ಪಾಲಿಸಿಗಳಿಗೂ ಕ್ಲೈಮ್ ಇದೆ. 98% ಕ್ಲೈಮ್ ಸೆಟಲ್ಮೆಂಟ್ ಇದೆ ನಮ್ದು. ಮತ್ತೆ ಪೇಮೆಂಟು ಪಾಲಿಸಿ ಹೋಲ್ಡರ್ 4,16,354.69 ಕ್ರೋರು. ಅಲ್ಲಿ ಕಮ್ಮಿ ಕೊಟ್ರು ಇಲ್ಲಿ ಕಮ್ಮಿ ಕೊಟ್ರು ಅಂತ ಹೋಗಿ ತಗೋತೀರಾ. ಆಮೇಲೆ ಕ್ಲೈಮ್ ಬಂದಾಗ ಆ ಆಫೀಸು ಇರಲ್ಲ, ಆ ಏಜೆಂಟು ಇರಲ್ಲ, ಆಮೇಲೆ ಕಸ್ಟಮರ್ ಕೇರ್ ನಂಬರ್ ಕೊಟ್ಟಿರ್ತಾರೆ, ಅವ್ರು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಅಲಿಸ್ತಾರೆ. ನೀವು ಮಾಡಿಸ್ಕೊಂಡಿರೋರು ಸತ್ತೋಗ್ಬಿಟ್ಟಿರ್ತೀರಾ. ಆಮೇಲೆ ನಿಮ್ ಫ್ಯಾಮಿಲಿಯವರು ಆ ವೇರಿಯಾ ಈ ವೇರಿಯಾ ಅಂತ ಇಟ್ಟಾಡ್ಕೊಂಡಿರ್ತಾರೆ. ಈಸಿಯಾಗಿ ಇಷ್ಟು 69 ಇಯರ್ಸ್ ಇಂದ ಇದೆ ನಮ್ಮ LIC. ನೀವು ಇವ್ರನ್ನೇ ನಂಬಿಲ್ಲ, ಇವರೇ ಸರಿಗಿಲ್ಲ ಹಂಗೆ ಹಿಂಗೆ ಅಂತ ಹೋಗ್ಬಿಟ್ಟು ಎಲ್ಲೆಲ್ಲೋ ಮಾಡಿಸ್ಕೊಂಡ್ರೆ ಅವ್ರು ನಿಮ್ ನಾಮ ಇಕ್ಕಿಲ್ಲ ಅಂದ್ರೂ ಅಲ್ಸೋದಂತೂ ಗ್ಯಾರಂಟಿ. ಮತ್ತೆ ನಮ್ಮಷ್ಟು 69 ಇಯರ್ಸ್ ಅವ್ರಿಗೆ ಆದಾಗ ಎಷ್ಟು ಕ್ಲೈಮ್ ರಿಜೆಕ್ಷನ್ ಮಾಡ್ತಾರೋ ಗೊತ್ತಿಲ್ಲ. ಅಷ್ಟು ಲೈಫ್ ಫಂಡ್ ಅವ್ರ ಹತ್ರ ಇಲ್ವೇ ಇಲ್ಲ ಪೇ ಮಾಡಕ್ಕೆ ನಿಮ್ಗಳಿಗೆ. ಹಂಗಂತ ಹೇಳ್ತಾ ಜಸ್ಟ್ ಕಾನ್ಸೆಪ್ಟ್ ಇಷ್ಟೇನೆ. LIC ಅಂದ್ರೆ ಇನ್ಶೂರೆನ್ಸ್ ಮನುಷ್ಯನ್ಗೆ ಏನ್ಬೇಕಂದ್ರೆ, ಇವಾಗ ಒಂದು 10 ಜನದ ಹತ್ರ ದುಡ್ಡು ತಗೋತೀವಿ, ಆ 10 ಜನದಲ್ಲಿ ಯಾರಿಗಾರ ಏನಾರ ಆಯ್ತು ಒಂದ್ ಫ್ಯಾಮಿಲಿಗೆ ಅಂದ್ರೆ ಆ 10 ಜನದ ಅಮೌಂಟು ಅವ್ರಿಗೆ ಸೇರುತ್ತೆ. ಆ ತರ ಕಾನ್ಸೆಪ್ಟು. ನಮ್ಮ ಹತ್ರನ ತಗೊಳ್ಳಿಲ್ಲ ಅಂದ್ರೂ ನಿಮ್ ಯಾರಿಗಾರ ಗೊತ್ತಿರೋ ಏಜೆಂಟ್ ಹತ್ರ ಇವತ್ತೇ ತಗೊಳ್ಳಿ ಪಾಲಿಸಿ. ಥ್ಯಾಂಕ್ ಯು.